ಆ ಕಾರಣದಿಂದ 91ರಲ್ಲಿ ಈ ರಾಜ್ಯದ ಯುವ ಜನತಾ ದಳದ ಪ್ರಧಾನ ಕಾರ್ಯದರ್ಶಿಯಾಗಿ ಇಡೀ ದೇವೇಗೌಡಜಿಯವರ ಜೊತೆ ರಾಜ್ಯದಲ್ಲಿ ಓಡಾಡುವಂಥ ಒಂದು ಭಾಗ್ಯ ಸಿಕ್ತು. ದೇವೇಗೌಡಜಿಯವರ ಮರಗಳು ದೇವೇಗೌಡರು ಅಂತ ಕೂಗಬೇಕು ನಿಂತ್ಕೊಂಡ್ರೆ, ಅಷ್ಟು ಮಟ್ಟಿಗೆ ದೇವೇಗೌಡರು ಒಂದು ಮರದಡಿ ನಿಂತ್ಕೊಂಡ್ರೆ ಬೀಸ್ತಾ ಇತ್ತು. ತದನಂತರ 1994ರಲ್ಲಿ ದೇವೇಗೌಡಜಿಯವರು ಈ ಚಿಕ್ಕ ವಯಸ್ಸಿಗೆ ನೀನು ವಿಧಾನಸಭೆಗೆ ಬರಬೇಕು ಅಂತೇಳಿ ಕುಮಾರಣ್ಣವ್ರ ಕೈಲೇ ಕುಮಾರಣ್ಣವರ ಅಮೃತ ಹಸ್ತದಿಂದ ನನ್ನ ಹೆಸರು ಬರೆಸಿ ನೀನೇ ಹೋಗಿ ನಾಳೆ ನಾಮಿನೇಷನ್ ಫೈಲ್ ಮಾಡಬೇಕು ಅಂತೇಳಿ BL ಶಂಕರ್ ಅವ್ರಿಗೂ ಉಗ್ರಪ್ಪರಿಗೂ ಜವಾಬ್ದಾರಿ ಕೊಟ್ಟರು. ಅವತ್ತು ನಡೆದಂಥ ವಿದ್ಯಮಾನ ನಿಮಗೆ ಗೊತ್ತು. ಅವತ್ತು ಒಡೆದು ಬರ್ಕೊಡುವಂಥ ಅನಿವಾರ್ಯತೆ ಬಂತು. ನನ್ನ ಭಯ, ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ, ನನ್ನ ಕ್ಷೇತ್ರದಲ್ಲಿ ಹೆಚ್ಚೇನು ಕಮ್ಮಿ ಏನಾರ ನಾನು ಸೋತ್ರೆ ಇನ್ನು ನಾವು ಇಲ್ಲಿಂದ ದೇವೇಗೌಡರ ಪರವಾಗಿ ನಮ್ಮ ಶಾಸಕರು ಕೈ ಎತ್ತರು ಇರಲ್ವೋ, ನಾನು ಒಂದೇ ಕಾರಣಕ್ಕೆ ಒಡೆದು ಬರ್ಕೊಟ್ಟು ಬಂದೆ. ಇಲ್ಲ ಅಂದರೆ ಭಾಳ ಚಿಕ್ಕ ವಯಸ್ಸಿಗೆ ಅವತ್ತು ಬಹಳ ದೊಡ್ಡ ಅಂತರದಲ್ಲಿ ಶಾಸಕನಾಗಿ ಹೊರಹೊಮ್ತಾ ಇದೆ. ಆದರೂ ಹಿಂದೆ ಬೀಳಲಿಲ್ಲ. ದೇವೇಗೌಡಜಿಯವರು ತಕ್ಷಣ ಕರೆಸಿ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಆಗಬೇಕು ಅಂತಕ್ಕಂಥದ್ದನ್ನ MP ಪ್ರಕಾಶ್ ಸಾಹೇಬರಿಗೆ ಜವಾಬ್ದಾರಿ ಕೊಟ್ಟು ಅವರು ಅವತ್ತು ಸ್ವಿಟ್ಜರ್ಲ್ಯಾಂಡಲ್ಲಿದ್ದರು ರಾಜ್ಯದ ಮುಖ್ಯಮಂತ್ರಿಗಳಾಗಿ. ಈ ಕ್ಷೇತ್ರ ಇದೇ ಕ್ಷೇತ್ರದಿಂದ ಪುಟ್ಟರಾಜು ನಿಲ್ಲಬೇಕು, ಆ ರೀತಿ ಕಾರ್ಯಕ್ರಮ ರೂಪಿಸಿ ಅಂತೇಳಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಒಬ್ಬ ಶಾಸಕರಿಗಿಂತ ಹೆಚ್ಚಾಗಿ ಶಕ್ತಿಯನ್ನು ಕೊಟ್ಟು ಕೆಲಸ ಮಾಡುವಂಥದ್ದನ್ನ ಮಾಡಿಕೊಟ್ರು. ಬನ್ನಿ ದಯವಿಟ್ಟು ಯಾರು ವೇದಿಕೆಗೆ ಬಿಡಬೇಡ್ರಿ, ದಯವಿಟ್ಟು ಬನ್ನಿ ಮಂಜಣ್ಣ, ಶೇಖರಣ್ಣ. ಹಾಗಾಗಿ ಅವತ್ತು ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನೀವು ಸೇವೆ ಮಾಡಲಿಕ್ಕೆ ನಿಂತೆ, ಯಾವತ್ತೂ ಎದೆಗೊಂದಿಲ್ಲ. ಅನಿವಾರ್ಯವಾಗಿ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ಆಯ್ಕೆ ಆದಮೇಲೆ ರಾಮನಗರದಲ್ಲಿ ನಮ್ಮೆಲ್ಲರ ಒಂದು ಚಲನಚಿತ್ರದಲ್ಲಿ ಹೆಸರು ಮಾಡಿದಂಥ, ಈ ಜಿಲ್ಲೆಯ ಗಂಡು ಅಂತಕ್ಕಂಥ ಹೆಸರು ಮಾಡಿದಂಥ ಅಂಬರೀಷ್ ಅವರು ನಿಂತರು. ಅವತ್ತು ವಿಶೇಷವಾಗಿ ಅತ್ಯಂತ ಬಹುಮತದಲ್ಲಿ ಗೆಲ್ಲಕ್ಕೆ ಅವಕಾಶ ಇದ್ರು, ಕಾರಣಾಂತರದಿಂದ ಸೋತರು. ಆಗ ನಮ್ಮ ನಾಯಕರಾಗಿದ್ದಂಥ ಜಯರಾಮಣ್ಣವರು ಈ ಜಿಲ್ಲೆಯಲ್ಲಿ ಅಂಬರೀಷ್ ಅಣ್ಣನ ಕರ್ಕೊಂಡ್ಬಂದು ಓಡಾಡಿಸ್ಬೇಕು, ಮುಂದೆ ಈ ಜಿಲ್ಲೆಯಿಂದನೇ MP ಮಾಡಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡ್ರು. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ಬಂದು ಇಲ್ಲೆಲ್ಲ ಪರಿಚಯಿಸಿ ಅವ್ರನ್ನ ಹೆಚ್ಚಿಗೆ ಜನರ ಮಧ್ಯೆ ಬೆರೆಯೋ ರೀತಿ ಮಾಡಿ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಮಾಡಿದ್ರು. ಆದರೆ ಅವ್ರಿಗೂ ನಮ್ಗೆ ಬಹಳ ಆತ್ಮೀಯತೆ ಇತ್ತು. ಕುಮಾರಣ್ಣವರ ಮಧ್ಯಸ್ಥಿಕೆಯಲ್ಲಿ ಅತ್ಯುತ್ತಮವಾದಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ ಈ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿ ಆಯ್ತಾರೆ SM ಕೃಷ್ಣ ಅವರು ಅಂತೇಳಿ ಅವತ್ತು ನನ್ನನ್ನು ಏನೇ ಆಗಲಿ ನನ್ನ ಜೊತೆ ನೀವು ಬರಬೇಕು ಅಂತೇಳಿ KRS ಡ್ಯಾಮ್ ಬೇಕೆ ಕರ್ಕೊಂಡೋಗಿ ಪತ್ರಿಕಾ ಮಾಧ್ಯಮದವ್ರನ್ನೇ ಕರೆಸ್ಬಿಟ್ರು. ಆದರೆ ನನ್ನ ಸ್ನೇಹಿತರು ದೇವೇಗೌಡರ ಅಭಿಮಾನಿಗಳು ವಿಷದ ಬಾಟ್ಲಿ ಇಟ್ಕೊಂಡ್ರು. ನೀವೇನಾದ್ರೂ ಇವತ್ತು ನೀವು ಕಾಂಗ್ರೆಸ್ ಸೇರಿದ್ರೆ ಅಂಬರೀಷ್ ಅಣ್ಣನ ಜೊತೆ ನಾವಿಲ್ಲೇ ವಿಷ ತಗೊಂಡು ಸಾಯ್ತೀವಿ ಅಂತೇಳಿ ನೂರಾರು ಜನ ಅವತ್ತು ಆ ಧಮಕಿ ಆಗ್ತಂಥ ಕ್ಷಣ ಇವತ್ತು ನಾವು ಯಾವುದೇ ವಿಚಿತ್ರದಲ್ಲಿ ಆಗಬೇಡಿ, ಯಾವುದೇ ಕಾರಣಕ್ಕೂ ಅವ್ರನ್ನ ಸಮಾಧಾನ ಬರ್ತೀನಿ ಅಂತೇಳಿ ಡ್ಯಾಮಿಂದ ಕೆಳಗಿಳಿದೆ. ಇವತ್ತು ಅಂಥ ಪರಿಸ್ಥಿತಿನಲ್ಲಿ ಪುಟ್ಟರಾಜು ನನ್ನ ಮಾತು ಕೇಳಲಿಲ್ಲ ಅಂತೇಳಿ ನಮ್ಮ ಜೊತೆ ಇದ್ದಂಥವ್ರನ್ನೇ ಕೆಂಪೇಗೌಡರು ಕರ್ಕೊಂಡೋಗಿ ಕಾಂಗ್ರೆಸ್ಸಿಂದ ಕ್ಯಾಂಡಿಡೇಟ್ ಮಾಡಿ ನಾವು ಒಂದೇ ಮನೆಯ ಕ್ಯಾಂಡಿಡೇಟ್ಗಳಾದ್ವಿ. ನಾನು JDS ಕ್ಯಾಂಡಿಡೇಟು, ಅವ್ರು ಕಾಂಗ್ರೆಸ್ ಕ್ಯಾಂಡಿಡೇಟು. ಆವತ್ತು ಬಹುತೇಕ SM ಕೃಷ್ಣವರವ ಮುಖ್ಯಮಂತ್ರಿಗಳಾಗ್ತಾರೆ ನಮ್ಮ ಜಿಲ್ಲೆಯವರು ಅಂತೇಳಿ ಬಹುತೇಕ ನಾಗಮಂಗಲ ಕ್ಷೇತ್ರದ ಒಬ್ಬರು ಶಾಸಕರು ಅವತ್ತು ಗೆದ್ದರು 99ರಲ್ಲಿ. ಉಳಿಕೆ ನಾವೆಲ್ಲ ಸೋತ್ವಿ. ಆದರೂ ಎದೆಗುಂದಿಲ್ಲ. ದೇವೇಗೌಡಜಿಯವರು ಹೊಸ ಜವಾಬ್ದಾರಿಯನ್ನು ಕೊಟ್ಟರು ನನಗೆ. SM ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಈ ಜಿಲ್ಲೆಯವರೇ, ನೀನು ಹೆಚ್ಚಿನ ಜವಾಬ್ದಾರಿ ಇವತ್ತು ಅದೇನೇ ಬರಲಿ ನಿನ್ನ ಜೊತೆ ನಿಲ್ತೀನಿ, ನೀನು ಅಧ್ಯಕ್ಷನಾಗಿ ಕೆಲಸ ಮಾಡಬೇಕು ಅಂತೇಳಿ ಜಿಲ್ಲಾ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಕೊಟ್ಟರು. 39 ಜಿಲ್ಲಾ ಪಂಚಾಯತಿನಲ್ಲಿ 18 ಸ್ಥಾನಗಳನ್ನು 9 ವಿಧಾನಸಭಾ ಕ್ಷೇತ್ರದಿಂದ ಅವತ್ತು ನಾವು ಗೆದ್ವಿ. ಬಹುತೇಕ 7 ತಾಲೂಕ್ ಪಂಚಾಯತಿನಲ್ಲಿ 4 ತಾಲೂಕ್ ಪಂಚಾಯತಿನ ಗೆದ್ವಿ. ಅದೊಂದು ಅಭಿನಂದನಾ ಸಮಾರಂಭ ಮಾಡಿದ್ರು. ಬಹುತೇಕ ಕಬ್ಬನ್ ಪಾರ್ಕ್ನಲ್ಲಿ ಇಲ್ಲಿ ನಮ್ಮ ಇವತ್ತಿನ ಜಿಲ್ಲಾಧ್ಯಕ್ಷರು ರಮೇಶ್ ಅಣ್ಣ ಇದ್ದಾರೆ. ಬಹುತೇಕ ಆ ಸಂದರ್ಭ ದೇವೇಗೌಡರಿಗೆ ಅತ್ಯಂತ ಸಂತೋಷ. ಬಹಳ ದಿನ ಆಗಿತ್ತು ತಾಂಬೂಲ ಹಾಕಿ ಪುಟ್ಟರಾಜು, ಇವತ್ತು ನನಗೆ ಸಂತೋಷ ಆಗಿದೆ, ಇವತ್ತು ನಾನು ತಾಂಬೂಲ ಹಾಕಬೇಕು ಅಂತೇಳಿ ಅವತ್ತು ದೊಡ್ಡ ಮಟ್ಟದಲ್ಲಿ ಆ ಕಾರ್ಯಕ್ರಮವನ್ನು ರೂಪಿಸಿದಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಆಶೀರ್ವಾದ 2004ರಲ್ಲಿ ಈ ಕ್ಷೇತ್ರದ ಶಾಸಕರಾಗಿ ಜವಾಬ್ದಾರಿಯನ್ನು ಹೊತ್ತೆ ಅವತ್ತೆಲ್ಲ 99ರಲ್ಲಿ ಈ ಜಿಲ್ಲೆಯಲ್ಲಿ DC ತಮ್ಮಣ್ಣವರು ಅತ್ಯುತ್ತಮವಾಗಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ರು. ನಾವು ಅದೇ ರೀತಿ ಕೆಲಸ ಮಾಡಬೇಕು ಅಂತೇಳಿ ಅವರೇ ನಮಗೆ ಒಂದು ಪ್ರೇರಣೆ ಶಕ್ತಿಯಾಗಿ ಕೆಲಸ ಮಾಡಿದಂಥದ್ದನ್ನು
ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. 2008ರಲ್ಲಿ ಇಡೀ ಜಿಲ್ಲೆಗೆ ಅತ್ಯಂತ ಅಂತರದಲ್ಲಿ ನನ್ನ ದುದ್ದ ಹೋಬಳಿ ಸೇರ್ಕೊಂಡ ಮೇಲೆ ಗೆಲ್ಲಿಸಿ ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿದ್ರಿ. 13ರಲ್ಲಿ ಸೋತೆ. ಅವತ್ತು ಬಹುತೇಕ ಈ ರಾಜ್ಯದ ಬಹಳ ದೊಡ್ಡ ಮಟ್ಟದ ನಟಿ ರಮ್ಯಾ ಅವ್ರನ್ನ ಗೆಲ್ಲಿಸ್ಕೊಟ್ರಿ. ಆದರೂ 6 ತಿಂಗಳಲ್ಲಿ ಆ ಛಲ ಬಿಡದೆ ಬಹುತೇಕ ಬಹಳ ಜನ ಹೆಗಲ ಮೇಲೆ ಕೂರ್ಸ್ಕೊಂಡು ಮೆರವಣಿಗೆ ಮಾಡಿದ್ರು. ಆದರೆ ಈ ಕ್ಷೇತ್ರದ ಜನ ಪ್ರಬುದ್ಧರು ಅನ್ನತಕ್ಕಂಥದ್ದನ್ನ ಒಬ್ಬ ಪುಟ್ಟರಾಜು ಅಂತ ಸಾಮಾನ್ಯ ಹುಡುಗನ್ನ ಅವ್ರ ವಿರುದ್ಧ ಗೆಲ್ಲಿಸಿ ದೇವೇಗೌಡರು ಅಂತ ಒಬ್ಬ ಮಹಾನ್ ನಾಯಕನ ಜೊತೆ ಸಂಸತ್ನಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ಇವತ್ತು ತಿರ್ಗಾ 2018ರಲ್ಲಿ ಸಂಸದನಾಗೇ ಇದ್ದುಕೊಂಡು ಮತ್ತೊಮ್ಮೆ ಅತ್ಯಂತ ಮಂಡ್ಯ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಪಕ್ಷದ ಅಭ್ಯರ್ಥಿಗಳನ್ನು ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸಿದ್ರಿ. ಬಹುತೇಕ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 14 ತಿಂಗಳು ಕೊಟ್ಟಂತ ಕಾರ್ಯಕ್ರಮ ರೈತರ ಸಾಲ ಮನ್ನಾ ಯಾವತ್ತಿಗೂ ನನ್ನ ರೈತರು ಮರ್ತಿಲ್ಲ ಅನ್ನೋದಕ್ಕೆ ಅವತ್ತು ಬಹುತೇಕ ಕುಮಾರಣ್ಣವರು ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರಾಗಿ ನಿಂತ ಒಂದು ಸಂದರ್ಭದಲ್ಲಿ 51,000 ಮತಗಳ ಅಂತರವನ್ನು ಕೊಡೋದ್ರ ಮುಖಾಂತರ ನನ್ನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಮಹಾಜನತೆ ಆಶೀರ್ವಾದ ಮಾಡಿರ್ತಕ್ಕಂಥದನ್ನ ನಾನು ಯಾವತ್ತಿಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಾತನ್ನ ಇವತ್ತು ಅವತ್ತೇ ಹೇಳಿದ್ದೀನಿ. ಕುಮಾರಣ್ಣವರಿಗೆ ಇಲ್ಲಿ ಅಭಿನಂದನೆ ಮಾಡಿದಂಥ ಇದೇ ವೇದಿಕೆಯಲ್ಲಿ ಹೇಳಿದೆ, ನಾನು ಮುಂದೆ ರಾಜಕೀಯವಾಗಿ ಇರ್ತೀನೋ ಬಿಡ್ತೀನೋ ಅದು ಮುಖ್ಯ ಅಲ್ಲ. ನನ್ನ ಕೊನೆಯ ಉಸಿರ ತನಕ ನನ್ನ ಜನರ ಮಧ್ಯೆ ಇದ್ದು ನಾನು ಆ ಸೇವೆಯನ್ನು ಮಾಡ್ತೀನಿ ಅಂತಕ್ಕಂಥ ಸಂಕಲ್ಪ ಏನು ಮಾಡಿದ್ದೇನೆ, ಆ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡಿ ತೋರ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಿಖಿಲ್ ಅಣ್ಣ ಅವರ ಬಗ್ಗೆ ಹೇಳಬೇಕು ಅಂದರೆ 1 ಗಂಟೆ ಆಗುತ್ತೆ. ಇವತ್ತು ಈ ರಾಜ್ಯದಲ್ಲಿ ಅವ್ರದ್ದೇ ಆದಂಥ ಛಾಪವನ್ನು ಮೂಡಿಸಿದ್ದಾರೆ. ದೇವೇಗೌಡರ ಆಶೀರ್ವಾದ, ಕುಮಾರಣ್ಣ ಅವರ ಒಂದು ನೇತೃತ್ವದಲ್ಲಿ ಒಂದು ಹೊಸ ಅಧ್ಯಾಯ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ನಿಖಿಲ್ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಬಹುತೇಕ ಎಲ್ಲೇ ಯಾವುದೇ ಕ್ಷೇತ್ರಕ್ಕೆ ಹೋಗಲಿ ಇದರ 2 ಪಟ್ಟು ಜನಸ್ತೋಮ ಸೇರಿ ಅವ್ರನ್ನ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾನು ಕಂಡಿದ್ದೇನೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಬಹಳ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಬಹುತೇಕ ಈ ಕ್ಷಣವನ್ನು ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಿದ್ದಾರೆ. ಯಾವುದೇ ನಾನೇ ಆಗಲಿ ಇನ್ನೊಬ್ಬನೇ ಆಗಲಿ ಇದು ಬಹಳ ತತ್ವ ಸಿದ್ಧಾಂತದ ಮೇಲೆ ಬೆಳೆದು ಬಂದಿರತಕ್ಕಂಥ ಪಕ್ಷ. ಏನೇ ಸಮಸ್ಯೆ ಇದ್ರೂ ನಮ್ಮ ಪಕ್ಷದ ಚೌಕಟ್ಟಿದೆ, ನನ್ನ ಪಕ್ಷದ ಕಚೇರಿ ಇದೆ. ಅಲ್ಲಿ ದೇವೇಗೌಡರ ಕುಮಾರಣ್ಣರ ಸಮ್ಮುಖದಲ್ಲಿ ಅದನ್ನು ನಾನು ತಪ್ಪು ಮಾಡಿರಲಿ ಇನ್ನೊಬ್ಬ ತಪ್ಪು ಮಾಡಿರಲಿ ಅವ್ರಿಗೆ ಬುದ್ಧಿ ಹೇಳಿಸುವಂಥ ಕೆಲಸವನ್ನು ಮೊದಲಿಂದ ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ವಿಶೇಷವಾದಂಥ ಕಾಳಜಿಯನ್ನು ಈ ರಾಜ್ಯದಲ್ಲಿ ಜವಾಬ್ದಾರಿ ಹೊತ್ತು ಇಂಥ ಸಮಸ್ಯೆಗಳನ್ನು ಬಗೆಹರಿಸಿ ನಿಖಿಲ್ ಅಣ್ಣವರ ನೇತೃತ್ವದಲ್ಲಿ ಅತ್ಯಂತ NDA ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡಿ ಈ ಕಾರ್ಯಕ್ರಮದಲ್ಲಿ ನಿಮಗೆ ಇಷ್ಟೆಲ್ಲ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.